ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಂತ. ಇಲ್ಲಿ ಸ್ವಲ್ಪ ಮಳೆ ಬರ್ತಿದೆ, ಸೊ ಸ್ವಲ್ಪ ಆ ಕಡೆ ಈ ಕಡೆ ನೀರು ಸೌಂಡ್ ಕೇಳಿಸಿದ್ರೆ ಮಳೆ ಅಂದ್ಕೊಳ್ಳಿ. ಸೊ ಇವತ್ತು ನಾನು ಒಂದೇ ಕಾರ್ಡ್ ರೀಡಿಂಗ್ ಮಾಡ್ತೀನಿ, ಓಕೆನಾ? ಸೊ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ, ಎಲ್ಲ ಫೇಸಸ್ ಆಫ್ ಲೈಫ್ನಲ್ಲೂ ಕೂಡ, ವಿತ್ ರೆಸ್ಪೆಕ್ಟ್ ಟು ಲವ್, ಲಕ್, ಹೆಲ್ತ್ ಆ್ಯಂಡ್ ವೆಲ್ತ್. 4 ಫೇಸು, 4 ಫೌಂಡೇಶನ್ ಇದ್ದಂಗೆ. ಸೊ ನಾನು ಒಂದೇ ಕಾರ್ಡಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡೋಕ್ಕೆ ಆದಷ್ಟು ಆಯಿತಾ ನಾನು ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಬನ್ನಿ ಶಫಲ್ ಮಾಡೋಣ. ಓಕೆ, ಸರಿ. ಥ್ಯಾಂಕ್ ಯು. ಫಸ್ಟ್ ಮೆಸೇಜ್ ಏನು ಬಂತು ಗೊತ್ತಾ ನಿಮಗೆ? ಅವ್ರು ಹೇಳ್ತಾ ಇದ್ದಾರೆ, ಬೇಬಿ ಸ್ಟೆಪ್ಸ್, ಹತ್ತಿರ ಮಾಡಬೇಡ, ಸ್ವಲ್ಪ ನಿಧಾನ ಮಾಡು, 1 by 1 ಹೆಜ್ಜೆ ಮುಂದೆ ಇಟ್ಬಿಟ್ಟು ಹೋದರೆ ಒಳ್ಳೆಯದಾಗುತ್ತೆ, ಅಂದರೆ ಈಸಿ ಆಗುತ್ತೆ, ಎಡವು ಬೀಳೋ ಚಾನ್ಸಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಬೇಬಿ ಸ್ಟೆಪ್ಸ್ ತಗೊಳ್ಳಿ, ಆಯಿತಾ? ಬೇಬಿ ಸ್ಟೆಪ್ಸ್ ತಗೊಳ್ಳಿ. ಏನಕ್ಕೆ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಸ್ಪೆಷಲಿ ಕರಿಯರ್ ರಿಲೇಟೆಡು ಅಥವಾ ಮನಿ, ಯಾವುದೇ ಒಂದು ರೀತಿಯಿಂದ ನಿಮಗೆ ದುಡ್ಡು ಬರೋ ಅಂಥ ಚಾನ್ಸಸ್ಸು ಆ ಥರ ಇದ್ದರೆ ಸ್ವಲ್ಪ ಬೇಬಿ ಸ್ಟೆಪ್ಸ್ ತೊಗೊಳ್ಳಿ. ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಹುಷಾರಾಗಿ ನೋಡ್ಕೊಂಡು ಇಡಬೇಕಂತಿದ್ದಾರೆ. ಓಕೆ, ಹುಷಾರಾಗಿ ನೋಡಿಕೊಂಡು 1 by 1 ಹೆಜ್ಜೆ ಇಡಿ, ಹತ್ತಿರ ಮಾಡೋಕ್ಕೆ ಹೋಗ್ಬಿಡಿ, ಜಂಪ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಸೊ 7 of Wands, ಅದೇ ನಾನು ನಿಮ್ಗೆ ಹೇಳಿದ್ದು. ಓಕೆ, ಕೆಳಗಡೆ ಇದೆ 9 of Cups. ಓಕೆ, ಸರಿ, ಆಯಿತು. ಇದಿರಲಿ ಕೆಳಗಡೆ ಇರಲಿ, ಅದರ ಹಿಂದೆ. ಓಕೆ, ಫೈನ್, ಎಸ್. ಓಕೆ, ಸೊ 7 of Wands. ಫಸ್ಟ್ ಮೆಸೇಜ್ ಏನು ಬಂತು ಅಂದರೆ, ಇಲ್ಲಿ ನೀವು ಕನ್ಸಿಸ್ಟೆಂಟಾಗಿರಬೇಕು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಿಮಗೆ, ಬೇಬಿ ಸ್ಟೆಪ್ಸ್ ಇಟ್ಟು 1 by 1 ನಿಧಾನಕ್ಕೆ ಹೋಗಿ ಹತ್ತಿರ ಮಾಡಿಬಿಡಿ ಅಂತ. ಅದೇ ಮೆಸೇಜ್ ಈ ಕಾರ್ಡು. ಓಕೆ, ಕನ್ಸಿಸ್ಟೆಂಟ್ ಇರಿ, ಹೆಜ್ಜೆ ಇಡೋದನ್ನು ಮಾತ್ರ ನಿಲ್ಸೋಕೆ ಹೋಗ್ಬಿಡಿ. ಬಟ್ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಯೋಚನೆ ಮಾಡಿ ಹೆಜ್ಜೆ ಇಟ್ಟು ಮುಂದೆ ನಡಿಬೇಕು ನೀವು. ಓಕೆ, ಮತ್ತು ಇನ್ನೊಂದೇನು ಕಾಣಿಸ್ತಿದೆ ಅಂದರೆ, ಸ್ವಲ್ಪ ನೀವು ಇಂಬ್ಯಾಲೆನ್ಸ್ ಆಗಿದೆ. ನಿಮಗೆ ಪಾಸ್ಟಲ್ಲಿ ನಿಮ್ಗೆ ಏನಾದರೂ ಬೇಜಾರಾಗುವಂಥ ವಿಷಯ ಅಥವಾ ನಿಮ್ಮ ಐಡಿಯಾ ಅಥವಾ ನಿಮ್ಮ ಕರಿಯರ್ದು ರಿಲೇಟೆಡ್ ಏನಾದರೂ ಸ್ವಲ್ಪ ಅಂದರೆ ಏನಂತಾರೆ, ಸ್ಟೆಪ್ ಇಡೋ ಇದರಲ್ಲಿ ಸ್ವಲ್ಪ ತಪ್ಪಾಗಿದ್ದರೆ ನೀವು ಒಂಥರ ಡಿಫೆನ್ಸಿವ್ ಮೋಡ್ನಲ್ಲಿ ಬಂದುಬಿಟ್ಟಿದ್ದೀರ ಈಗ. ಅಂದರೆ ಏನು ಬಂದ್ರೂ ನನಗೆ ಒಂಥರ ಅಟ್ಯಾಕ್ ಮಾಡೋಂಗೆ ಬರುತ್ತೆ. ಏನು ನನಗೆ ಅವಕಾಶ ಬಂದ್ರೂ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಬಿಕಾಸ್ ಏನಕ್ಕೆ ಹೇಳ್ತಿದ್ದೀನಿ ಇದು ಅಂದರೆ, ನಿಮಗೆ ಭಯ ಇದೆ ಸ್ವಲ್ಪ ನಿಮಗೆ. ಸೊ ಎಸ್, ಭಯ ಇದೆ ನಿಮ್ಗೆ. ಅದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಿದೆ, ನಿಮ್ಮ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗ್ತಿದೆ. ಸೊ ಅದರಿಂದ ಕೆಲವರಿಗೆ ಸ್ವಲ್ಪ ದುಡ್ಡು ಬರೋದು ಒಂಚೂರು ಲೇಟ್ ಆಗ್ಬೋದು, ಕರಿಯರ್ ವೈಸ್ ಕೆಲಸ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು, ಅಥವಾ ಬೇರೆ ಒಂದು ಸ್ಕಿಲ್ ಬೇಕು, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ ಟಾಪಿಕ್ ಬಗ್ಗೆ. ನಿಮ್ಗೆ ಈ ಕಾರ್ಡ್ನಲ್ಲಿ ಹೇಳಬೇಕಂದ್ರೆ, ಲವ್, ಲಕ್, ಹೆಲ್ತ್, ವೆಲ್ತ್ 4 ಎಸ್, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಿಮಗೆ. ಅಂದರೆ ಇಲ್ಲ ಅಂತಂದರೆ ಇಲ್ಲ ಅಲ್ಲ, ಇದೆ. ಆದರೆ ಸೆಲೆಕ್ಟಿಂಗ್ ಚಾಯ್ಸಸ್ ಇದೆಯಲ್ಲ, ಆ ಚಾಯ್ಸ್ನಲ್ಲಿ ಯಾವ್ದು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರಲ್ಲಿ ನೀವು ಎಡುತ್ತಾ ಇದ್ದೀರಾ. ಸೊಲ್ಯೂಷನ್ ಏನು ಗೊತ್ತಾ? ನಿಮ್ಮ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಬೇಕು ನೀವು. ಹಾರ್ಟ್ ಚಕ್ರ ಅಂದರೆ ಬರೀ ಒಂದೇ ಚಕ್ರ, ಬರೀ ಗ್ರೀನ್ ಅಷ್ಟೇ ಹಂಗಲ್ಲ. ಹಾರ್ಟ್ ಚಕ್ರನಲ್ಲಿ 2 ಭಾಗ ಇದೆ, ಒಂದು ಪಿಂಕ್, ಇನ್ನೊಂದು ಗ್ರೀನ್. ಒಂದು ಪಿಂಕ್ ಏನಕ್ಕೆ ಅಂದರೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ, ಧೈರ್ಯ ಬಂದು ಫೇಸ್ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ, ಆಯಿತಾ? ಈ ಯಾವುದೇ ಚಾಲೆಂಜಸ್, ನಿಮಗೆ ಒಳ್ಳೆಯ ಒಂದು ಅವಕಾಶ ಬಂದರೂ ಕೂಡ ನೀವು ಒಂಥರ ಡಿಫೆನ್ಸಿವ್ ಮೂಡ್ಗೆ ಹೊಟ್ಟೋಗ್ತೀರ. ಅದು ನಿಮ್ಗೆ ಅದು ಗೊತ್ತಿಲ್ಲ ಒಳ್ಳೆಯದು ಅಂತ, ನಿಮ್ಗೆ ಅದು ಗೊತ್ತಿಲ್ಲ ಅದು ಕೆಟ್ಟದು ಅಂತ. ಹಾಗಿದ್ದರೂ ಕೂಡ ನಿಮಗೆ ಒಂಥರ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಬೇಕು, ನಾನು ತಿರ್ಗಾ ನನ್ನ ಮನಸ್ಸನ್ನ ನಾನು ನೋಯಿಸೋಕ್ಕೆ ನಾನು ಯಾರಿಗೂ ಅವಕಾಶ ಕೊಡೋದಿಲ್ಲ, ನಾನು ಕೊಡೋಲ್ಲ, ಆ ಥರ ಆಗಿದ್ದೀರ. ಇದು ನೀವಿಲ್ಲ ಅಂದರೆ ನಿಮ್ಗೆ ಗೊತ್ತಿರೋರು ಯಾರಾದರೂ ಇರ್ಬೋದು. ಸೊ ಅವ್ರಿಗೂ ವಿಡಿಯೋ ನಿಮಗೆ ಆದರೆ ಶೇರ್ ಮಾಡಿ. ಬಿಕಾಸ್
ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಎಲ್ಲರಿಗೂ. ಸೊ ಇಲ್ಲಿ ನಿಮಗೆ ಹಾರ್ಟ್ ಚಕ್ರ ಪಿಂಕ್ ಕಲರ್ದು ನಾನು ಅದೇ ಇಟ್ಕೊಂಡಿದ್ದೀನಿ. ಪಿಂಕ್ ಕಲರ್ದು ಯಾವುದಾದ್ರೂ ಒಂದು ಕ್ರಿಸ್ಟಲ್ ಯೂಸ್ ಮಾಡಿ ಇನ್ ಕಾಂಬಿನೇಷನ್ ವಿತ್ ಗ್ರೀನ್ ಕಲರು. ಓಕೆ, ಗ್ರೀನ್ ಏನಕ್ಕೆ ಹೇಳಿದೆ ಅಂದರೆ ನಿಮಗೆ ಫೈನಾನ್ಷಿಯಲಿ ಗ್ರೋ ಆಗ್ತೀರ. ಫೈನಾನ್ಷಿಯಲಿ ಗ್ರೋ ಆಗೋಕ್ಕೇನೋ ನಮಗೆ ಕೆಲಸ ಬೇಕು ಅಲ್ವಾ? ಕೆಲಸ ಸಿಗೋಕ್ಕೆ ನಮಗೇನು ಬೇಕು? ಫಸ್ಟು ಧೈರ್ಯ ಇರಬೇಕು, ಇಂಟರ್ವ್ಯೂ ಫೇಸ್ ಮಾಡಬೇಕು, ಧೈರ್ಯ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕಲ್ತಿರೋದ್ರ ಬಗ್ಗೆ ನಾಲೆಜ್ ಚೆನ್ನಾಗಿರಬೇಕು. ಅಲ್ಲಿ ಕೂತ್ಕೊಂಡು ಅವ್ರು ಏನು ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡೋ ಅಷ್ಟು ನಮಗೆ ಧೈರ್ಯ ಇರಬೇಕು. ಇವೊಂದು ನಮ್ಗೆ ಒಳಗಡೆ ನಡುಕ್ತಾ ಇದ್ರೂ ಅವ್ರಿಗೆ ತೋರಿಸ್ಬಾರ್ದಲ್ವಾ? ಆ ಥರ ಧೈರ್ಯ ಒಂದು ಇರಬೇಕು ನಮ್ಮನಿಗೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ, ಒಂದು ಪಿಂಕ್ ಕಲರು ಮತ್ತು ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್ಲು ಯಾವುದಾದ್ರೂ ಪರವಾಗಿಲ್ಲ. ರೋಸ್ ಕ್ವಾರ್ಟ್ಸ್ ಮತ್ತು ಗ್ರೀನ್ ಅವೆಂಚುರಿನ್ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ರೋಸ್ ಕ್ವಾರ್ಟ್ಸ್ ಅಂತೂ ಬೆಸ್ಟು ಹಾರ್ಟಿಗೆ ಹೇಳ್ತೀನಿ ತುಂಬ, ಯಾಕಂದ್ರೆ ನಾನು ಸೆಲ್ಫ್ ಮಾಡಿದ್ದೀನಿ. ನಾನೇ ಸೆಲ್ಫ್ ನನ್ನ ಅಮ್ಮ ಹೆಂಗೆ ಹೇಳಿ, ನಮ್ಮ ಮಮ್ಮಿ ಸ್ಟಾರ್ ಆಗಿಬಿಟ್ರಲ್ಲ, ಆ ಟೈಮಲ್ಲಿ ನಾನು ಅಮ್ಮನ ಜೊತೆ ತುಂಬ ಕ್ಲೋಸ್ ಇದ್ದಾಗ ನನಗೆ ಆ ಬೇಜಾರಿಂದ ಆಚೆ ತಂದಿದ್ದು ನನಗೆ ರೋಸ್ ಕ್ವಾರ್ಟ್ಸ್ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ಸೆಲ್ಫ್ ಟ್ರೈ ಮಾಡಿ, ನಾನು ಸೆಲ್ಫ್ ಅಚೀವ್ ಮಾಡಿ ನಾನು ಇಲ್ಲಿ ತನಕ ಬಂದಿದ್ದೀನಿ. ರೋಸ್ ಕ್ವಾರ್ಟ್ಸ್ನ ಪ್ಲೀಸ್ ಯೂಸ್ ಮಾಡಿ. ರೋಸ್ ಕ್ವಾರ್ಟ್ಸ್ ಜೊತೆಗೆ ನೀವು ಗ್ರೀನ್ ಕಲರ್ದು ಗ್ರೀನ್ ಅವೆಂಚುರಿನ್ ಇದೆ, ಜೇಡ್ ಇದೆ, ಆಮೇಲೆ ಮೋಲ್ಡವೈಟ್ ಅದೆಲ್ಲ ಬೇಡ, ತುಂಬ ಹೈ ವೈಬ್ ಆಗಿಬಿಡುತ್ತೆ. ಗ್ರೀನ್ ಕಲರ್ದು ತುಂಬ ಗ್ರೀನ್ ಟಾರ್ಮಲಿನ್ ಇದೆ, ಅದು ಪ್ರೊಟೆಕ್ಟು ಅಂದರೆ ಸ್ಪಿರಿಚುಲಿ ನಿಮ್ಮನ್ನ ಪ್ರೊಟೆಕ್ಟು ಮಾಡುತ್ತೆ, ಪ್ಲಸ್ ಹಾರ್ಟ್ ಚಕ್ರ ಹೀಲ್ ಕೂಡ ಮಾಡುತ್ತೆ ಅದು. ಆಮೇಲೆ ತುಂಬ ಕ್ರಿಸ್ಟಲ್ಸ್ ಇದೆ ಗ್ರೀನ್ ಕಲರ್ದು. ನೀವು ರೋಸ್ ಕ್ವಾರ್ಟ್ಸ್ ಖಂಡಿತ ಉಪಯೋಗಿಸಿ, ಮತ್ತು ಜೊತೆಗೆ ಯಾವುದಾದ್ರೂ ಒಂದು ಗ್ರೀನ್ ಕಲರು. ಇದೇನು ಮಾಡುತ್ತೆ, ಎರಡು ಕಾಂಬಿನೇಷನ್ನು ನಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡುತ್ತೆ. ಸೊ ಈ ಹೀಲ್ ಆಗ್ತಾ ನಮಗೆ ಬರೋವಂತಹ ಅವಕಾಶಗಳು ಇದು ನನಗೆ ಎಗೇನ್ಸ್ಟಾ ಅಥವಾ ನನಗೆ ಚೆನ್ನಾಗಿ ಒಳ್ಳೆಯದಾಗಲಿ ಅಂತನ ಅನ್ನೋದ್ರ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಜೊತೆಗೆ ನೀವು ಕನ್ಸಿಸ್ಟೆಂಟಾಗಿರಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಮೆಸೇಜ್ ಚಾನಲ್ ಮಾಡಿ ಹೇಳಿದ್ನಲ್ಲ, ಕನ್ಸಿಸ್ಟೆನ್ಸಿ ಇರಬೇಕು. ಬೇಬಿ ಸ್ಟೆಪ್ಸು, ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ, ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ. ಇನ್ನೊಂದು ನಿಮ್ಮ ಇಂಟ್ಯೂಷನ್ ಜೊತೆಗೆ ನೀವು ತುಂಬ ಕನೆಕ್ಟ್ ಆಗಿರಬೇಕು. ಅದರಲ್ಲೂ ತುಂಬ ಡಿಸ್ಕನೆಕ್ಟ್ ಆಗಿದ್ದೀರಾ. ವೆರಾಸ್ ಆನ್ ದ ಟಾಪ್ ಆಫ್ ದ ಡೆಕಲ್ 9 ಆಫ್ ಕಪ್ಸ್ ಅಂತ ಇದ್ದರೂ ಕೂಡ ಇದರಿಂದ ನನಗೆ ಈ ಕಾರ್ಡ್ ಸಂಬಂಧ ಏನು ಅಷ್ಟು ಕಾಣಿಸ್ತಾ ಇಲ್ಲ. ಇದು ಎರಡು ಆಪೋಸಿಟ್ಟು. ಇವರು ಏನು ಬಂದರೂ ನಾನು ಒಪ್ಕೊತೀನಿ ಅಂತ ಇವರಿದ್ದಾರೆ, ಇವ್ರು ಏನು ಬಂದರೂ ನಾನು ಮಾಡಲ್ಲ ಅಂತ ಇವರಿದ್ದಾರೆ. ಸೊ ಈ ಕಾರ್ಡ್ಗೆ ನೀವು ಹೋಗಬೇಕು ಅಂತಂದರೆ ನಿಮ್ಮ ಇಂಟ್ಯೂಷನ್ನ ನೀವು ಚೆನ್ನಾಗಿ, ಅಂದರೆ ಮೆಂಟಲಿ ನಿಮಗೆ ಇರೋದು ಒಂದೇ ಥಾಟು. ಏನೇ ಬಂದ್ರೂ ನಿಮಗೆ ಭಯ ಇರೋದ್ರಿಂದ ಪುನಃ ನನ್ನ ಮನ್ಸು ನನಗೆ ಬೇಜಾರಾಗಂಗೆ ನಾನು ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಒಂದು ಭಯದಿಂದ ನೀವು ಇನ್ಕನ್ಸಿಸ್ಟೆಂಟ್ ಆಗ್ತಿದ್ದೀರ. ನಿಮ್ಗೆ ಯಾವಷ್ಟೇ ಅವಕಾಶ ಬಂದ್ರೂ ನಿಮಗೆ ಎಲ್ಲ ನನಗೆ ಹೊಡೆಯೋಕ್ಕೆ ಬರ್ತಿದ್ದಾರೆ ಆ ಥರ ಅನಿಸುತ್ತೆ ನಿಮಗೆ. ಸೊ ಒಂದು ಸತಿ ನೀವು ಈ ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಈ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡೋಕ್ಕೆ ನಾನು ನಿಮ್ಗೆ ಹೇಳಿರೋ 2 ಕ್ರಿಸ್ಟಲ್ ಹೆಲ್ಪ್ ಮಾಡುತ್ತೆ ತುಂಬ, ಆಯಿತಾ? ಒಂದು ರೋಸ್ ಕ್ವಾರ್ಟ್ಸ್ ಅಂತೂ ಉಪಯೋಗ ಮಾಡಲಿ. ಇದರಿಂದ ನಿಮ್ಗೆ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ಆವಾಗ ನೀವು ಇದರಲ್ಲಿ ಯಾವ್ದು ನಿಮ್ಮ ಒಳ್ಳೆಯದು, ಯಾವುದನ್ನು ನೀವು ಲಿಟ್ರಲಿ ಬಿಡಬೇಕು ಅನ್ನೋದು ನಿಮ್ಗೆ ಐಡಿಯಾ ಸಿಗುತ್ತೆ. ರೋಸ್ ಕ್ವಾರ್ಟ್ಸು ಮತ್ತು ಯಾವುದೇ ಥರದ್ದು ಗ್ರೀನ್ ಕಲರ್ ಕ್ರಿಸ್ಟಲ್ನ ತಗೊಳ್ಳಿ, ಅದರಿಂದ ನಿಮಗೆ ಮನಿ ಇನ್ಕಮ್ ಕೂಡ ಬರುತ್ತೆ. ಸೊ ಇಲ್ಲಿ ಫುಲ್ಲು ಇಂಟ್ಯೂಷನ್ ಇದೆ. ಇವ್ರ ಸಕ್ಸಸ್ ಇರೋದೇ ಇಂಟ್ಯೂಷನ್ನ ಮೇಲೆ. ಸೊ ಅದು ನಿಮಗೆ ಬರುತ್ತೆ. ಬಟ್ ಮೆಂಟಲಿ ನೀವು ತುಂಬ ಕ್ಲಿಯರಾಗಿದ್ದೀರ, ಅದೊಂದು ಒಳ್ಳೆಯ ವಿಷಯ. ನಿಜವಾಗ್ಲೂ ಹೇಳ್ತೀನಿ, ಐ ರಿಯಲಿ ಅಪ್ರಿಷಿಯೇಟ್. ನಾನು ನಿಮ್ಮನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಮೆಂಟಲಿ ನೀವು ಏನೂ ಇಲ್ಲ, ನಿಮ್ಮ ತಲೆಯಲ್ಲಿ ಸೆಕೆಂಡ್ ಥಾಟ್ ಅಂತ ಅಥವಾ ಫಾಗಿನೆಸ್ಸು, ಕನ್ಫ್ಯೂಷನ್ನು, ಗೊತ್ತಾಗ್ತಿಲ್ಲ ಎಲ್ಲೋಗಲಿ ಏನು ಮಾಡಲಿ ಏನೂ ಇಲ್ಲ. ಇಟ್ಸ್ ಜಸ್ಟ್ ದಟ್ ಇಂಬ್ಯಾಲೆನ್ಸ್ ಆಗಿರೋದನ್ನು ಬ್ಯಾಲೆನ್ಸಿಗೆ ತರಬೇಕು ಅಷ್ಟೇ. ಹೆಂಗೆಂಗೋ ಹಿಂಗಿರೋದನ್ನು ಬ್ಯಾಲೆನ್ಸ್ನಲ್ಲಿ ಕರೆಕ್ಟಾಗಿ ಹಿಂಗೆ ತರಬೇಕು. ನೀವು ಆ ಸೆಂಟ್ರ್ ಪಾಯಿಂಟ್ನಲ್ಲಿ ಇರಬೇಕು. ಸೊ ಆವಾಗ ನಿಮ್ಮ ಈ 7 ಆಫ್ ವಾಂಡ್ಸ್ ಇದೆಯಲ್ಲ, ಇದು ನಿಮಗೆ ತುಂಬ ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಓಕೆ, ಸೊ ಇದರಿಂದ ಹೊರಗೆ ಬರೋದು ಹೆಂಗಪ್ಪ ಅಂತಂದರೆ, ಫಸ್ಟು ನೀವು ಕನ್ಸಿಸ್ಟೆಂಟಾಗಿರಬೇಕು. ಮತ್ತು ನಿಮ್ಮ ಬ್ಲಾಕೇಜಸ್ ಏನಕ್ಕೆ ನಿಮ್ಗೆ ಈ ಥರ ಭಯ ಆಗ್ತಿದೆ, ಏನು ತಡೀತಿದೆ ನಿಮ್ಮನ್ನ ಆ್ಯಕ್ಸೆಪ್ಟ್ ಮಾಡೋಕ್ಕೆ, ಅದನ್ನು ನೀವು ಸ್ಟಡಿ ಮಾಡಬೇಕು. ಓಕೆ, ಇನ್ನೊಂದು ಬಂದುಬಿಟ್ಟು
ಎಸ್, ನಿಮ್ಮ ರಿಲೇಷನ್ಶಿಪ್ನ ನೀವು ಚೆನ್ನಾಗಿ ಮಾಡ್ಕೊಬೇಕು. ಮನೆ ಜೊತೆ ಆಗಲಿ, ನಿಮ್ಮ ತಂದೆ ತಾಯಿ ಜೊತೆ ಆಗಲಿ, ಅಥವಾ ನಿಮ್ಮ ಯೂನಿಯನ್ ಪಾರ್ಟ್ನರ್ ಜೊತೆ ಆಗಲಿ, ನಿಮ್ಮ ಮಕ್ಕಳ ಜೊತೆ ಆಗಲಿ, ಯೂನಿಯನ್ ಚೆನ್ನಾಗಿರಬೇಕು. ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೊತಾ ಇರಬೇಕು. ಸೊ ನಿಮ್ಗೆ ಆವಾಗ ಆಟೋಮ್ಯಾಟಿಕ್ಲಿ ನೀವು ಹೀಲ್ ಆಗ್ತಾ ಹೋಗ್ತೀರ. ಆಟೋಮ್ಯಾಟಿಕ್ಲಿ ನೀವು ಒಂದು ಕಾಲದಲ್ಲಿ ಮನುಷ್ಯ ಎಷ್ಟು ಚೆನ್ನಾಗಿದ್ದ, ಬಟ್ ಇವಾಗ ಯಾಕೆ ಹಿಂಗೆ ಆದ ಅಂತ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿದ್ದರೆ, ದಟ್ಸ್ ಬಿಕಾಸ್ ಅವ್ರು ಮುಂಚೆ ಪಾಸ್ಟಲ್ಲಿ ತುಂಬ ನೋವು ನೋಡಿದ್ದಾರೆ. ಅಂದರೆ ಎಕ್ಸ್ಪೆಕ್ಟ್ ಮಾಡದೇ ಇದ್ದಂತಹ ಒಂದು ನೋವು ನೋಡಿದ್ದಾರೆ ಅವರು. ಸೊ ಅದಕ್ಕೆ ಅವರಿಗೆ ಭಯ. ಅವ್ರ ಹಾರ್ಟ್ನ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ ಅಷ್ಟೇ ಈ ಕಾರ್ಡ್ನಲ್ಲಿ, ಆಯಿತಾ. ಬಟ್ ಅವ್ರಿಗೊಂದು ಏನು ಅವೇರ್ ಇಲ್ಲ ಅಂದರೆ, ಅವರು ಇಂಬ್ಯಾಲೆನ್ಸ್ ಅನ್ನೋದ್ರಲ್ಲಿ ಅವೇರ್ ಇಲ್ಲ ಅಷ್ಟೇ. ಅವರು ಇಂಬ್ಯಾಲೆನ್ಸ್ನಲ್ಲಿ ಇದ್ದಾರೆ, ಅದು ಅವ್ರಿಗೆ ಗೊತ್ತಿಲ್ಲ ಇನ್ನು. ಅದು ಬಿಟ್ಟರೆ ಲಕ್ಸುರಿ ಇದೆ, ಅಬಂಡೆನ್ಸ್ ಇದೆ, ಗ್ರೋತ್ ತುಂಬ ಇದೆ, ಗುಡ್ ಲಕ್ ಕೂಡ ಬರುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬಟ್ ಓನ್ಲಿ ಥಿಂಗ್ ಅಂದರೆ ಅವ್ರಿಗೆ ಸ್ವಲ್ಪ ಯೋಚನೆ, ಎಲ್ಲ ನನ್ನ ಕೆಟ್ಟದಕ್ಕೆ ಬರೋದು, ಯಾವುದೂ ಒಳ್ಳೇದಾಗಲ್ಲ, ನಂಗೆ ತುಂಬ ಕಷ್ಟನೇ ಬರುತ್ತೆ ಯಾವಾಗಲೂ, ಆ ಥರ ಮೆಂಟಲಿ ಸ್ವಲ್ಪ ತಲೆನೋವು ಅವಾಗವಾಗ ಬರ್ತಿರ್ಬೋದು. ಅದು ಬಿಟ್ಟರೆ ಮೆಂಟಲಿ ನನಗೇನು ಕಾಣಿಸಲ್ಲ. ಲೈಕ್ ಕ್ಲಿಯರಾಗಿದ್ದಾರೆ, ಏನು ಕನ್ಫ್ಯೂಷನ್ ಇಲ್ಲ, ಫಾಗಿ ಇಲ್ಲ, ಅದ ಅನ್ನೋದ್ರಲ್ಲಿಲ್ಲ ಇವರು. ಒಂದು ಸಿಂಪಲ್ ಡಿಸಿಷನ್, ನಾನು ಬಚಾವ್ ಮಾಡಬೇಕು ಅಷ್ಟೇ. ಸೊ ಹೆಲ್ತ್ ಆಯಿತು, ವೆಲ್ತ್ ಆಯಿತು, ಲವ್ ಆಯಿತು, ಲಕ್ ಆಯಿತು. ಎಸ್, ಸೊ ಇದು ನಿಮ್ಮ ರೀಡಿಂಗ್. ನಿಮಗೆ ಎಸ್, ನಿಮ್ಮ ಮಂಡಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮೆಸೇಜ್ ಬರ್ತಿದೆ. ಒಂದು ಹೆಲ್ತ್ ವಿಷಯದಲ್ಲಿ ನಿಮ್ಮ ಮಂಡಿ ನೋವು ಬರೋ ಚಾನ್ಸಸ್ ಇರ್ಬೋದು, ಅಥವಾ ಪಾದ ನೋವು ಬರೋ ಚಾನ್ಸಸ್ ಇರ್ಬೋದು. ಯೂಶ್ವಲಿ ಪಾದ ನೋವು, ಮಂಡಿ ನೋವು ಏನಕ್ಕೆ ಬರೋದು ಅಂದರೆ, ನಮ್ಮಲ್ಲಿ ಈಗೋ ಕಮ್ಮಿ ಆಗ್ತಿದೆ ಅಂತ ಇದ್ದಾಗ. ಸೊ ಅದು ಖುಷಿ ಪಡೋ ವಿಷಯನೇ. ಯಾಕಂದರೆ ನಮ್ಮಲ್ಲಿ ಏನೇ ಈಗೋ ಇದ್ರೂ, ಸೆಲ್ಫ್ ಡೌಟ್ ಆಗಲಿ ಅಥವಾ ತುಂಬ ಕೋಪ ಬರೋದಾಗಲಿ ಎಲ್ಲ ಆಗ್ತಾಯಿದ್ರೆ, ಅಂದರೆ ನಾಟ್ ಸೋ ಪಾಸಿಟಿವ್ ಎಮೋಷನ್ಸ್ ಜಾಸ್ತಿ ಬರ್ತಿದ್ರೆ ಈಗೋ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಈಗೋ ಫಸ್ಟು ಹೋಗಬೇಕಾದಾಗ ಫಸ್ಟ್ ಬರೋದೇ ಮಂಡಿ ನೋವು ಅಥವಾ ಪಾದ ನೋವು, ಕಾಲಿಗೆ ಏಟಾಗೋದು, ಅದೆಲ್ಲ ಆಗುತ್ತೆ. ಸೊ ಅದೊಂದು ಒಳ್ಳೆಯ ವಿಚಾರನೇ. ಬಟ್ ಆದರೂ ಸ್ವಲ್ಪ ಹುಷಾರಾಗಿರಿ. ಅರ್ಥ ಮಾಡ್ಕೊಳ್ಳಿ ದಟ್ ನೀವು ಸ್ವಲ್ಪ ಗ್ರೌಂಡಿಂಗಲ್ಲಿದ್ದೀರ ಇವಾಗ, ನಿಮ್ಮ ಈಗೋ ಮುರಿತಿದೆ ಇವಾಗ ಅಂತ ಯಾವಾಗಲೂ ಸದಾ ನೆನ್ಪಿಟ್ಕೊಳ್ಳಿ. ಓಕೆ, ಅದು ಬಿಟ್ಟರೆ ನಿಮಗೆ ಇನ್ನೇನೂ ಇಲ್ಲ. ಯಸ್, ನಿಮ್ಗೆ ಈ ಕಾರ್ಡ್ ಮೂಲಕ ನಾನು ನಿಮ್ಗೊಂದು ಈಕ್ವೇಷನ್ ಕೊಡ್ತೀನಿ. ಅದನ್ನಾದರೆ ನೀವೆಲ್ಲದೂ ಬರ್ಕೊಳ್ಳಿ, ಇಲ್ಲ ನೆನಪಿಟ್ಕೊಳ್ಳಿ. ಸೊ ಈ ಎನರ್ಜಿಯಿಂದ ನೀವು ಆಚೆ, ಅಕಸ್ಮಾತ್ ನೀವು ಇಲ್ಲಿ ಸಿಕ್ಕಾಕೊಂಡಿದ್ರೆ ಎನರ್ಜಿ ಅಂದರೆ, ಇದರಿಂದ ಹೊರಗೆ ಬರೋಕ್ಕೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಹಾರ್ಟ್ ಚಕ್ರ ಸಾರಿ ನಾನು ನೀವೇನು ಮಾಡಬೇಕಂದ್ರೆ, ಕನ್ಸಿಸ್ಟೆನ್ಸಿ ಪ್ಲಸ್ ಗುಡ್ ರಿಲೇಷನ್ಶಿಪ್ ಪ್ಲಸ್ ಇನ್ನೊಂದೇನು, ಒಂದು ನಿಮಿಷ ನಾನು ನೆನೆಸ್ಕೊತೀನಿ. ರಿಲೇಷನ್ಶಿಪ್ ಅಂದರೆ ನೀವು ಸಮಾಜದಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಯವ್ರ ಜೊತೆ ಕೂಡ ನೀವು ಹೇಗಿದ್ದೀರಾ ಅನ್ನೋದು ಕೂಡ ಇನ್ಕ್ಲೂಡ್ ಆಗುತ್ತೆ, ಆಯಿತಾ. ಮತ್ತು ನಿಮ್ಮ ಬ್ಲಾಕೇಜಸ್ ಈಸ್ ಈಕ್ವಲ್ ಟು ಯುವರ್ ಸಕ್ಸಸ್. ನಾನು ಪುನಃ ಹೇಳ್ತೀನಿ, ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಜೊತೆಯಿಂದ ಹಿಡಿದು ಅಕ್ಕಪಕ್ಕ ಫ್ಯಾಮಿಲಿ ರಿಲೇಟಿವ್ಸ್ ಆಗಲಿ, ಅಕ್ಕಪಕ್ಕ ನೇಬರ್ಸ್ ಜೊತೆಗಾಗಲಿ ಹೆಂಗಿದೆ ಅಂತ. ರಿಲೇಷನ್ಶಿಪ್ಪು ನಿಮ್ಮ ಬ್ಲಾಕೇಜ್ ಏನಕ್ಕೆ ನೀವು ಈ ಎನರ್ಜಿಗೆ ಟ್ಯಾಪ್ ಆದ್ರಿ, ಯಾವುದು ಆ ಸಿಚುಯೇಷನ್ ದಟ್ ನಿಮ್ಗೆ ಈ ಎನರ್ಜಿಗೆ ಟ್ಯಾಪ್ ಆಗಂಗೆ ಮಾಡ್ತು ಅದು. ಸೊ ರಿಲೇಷನ್ಶಿಪ್ ಪ್ಲಸ್ ಬ್ಲಾಕೇಜ್ ಪ್ಲಸ್ ಕನ್ಸಿಸ್ಟೆನ್ಸಿ ಇರಬೇಕು, ಈಸ್ ಈಕ್ವಲ್ ಟು ಈ ಎನರ್ಜಿಯಿಂದ ಆಚೆ ಬಂದು ಸಕ್ಸಸ್ಫುಲ್ ಆಗೋದು. ಲಿಟ್ರಲಿ ಸೂಪರ್ ಸ್ಟ್ರಾಂಗ್ ಸಕ್ಸಸ್ ಆಗೋದು. ಅವಾಗ ಈ ಕಾರ್ಡ್ ಹೊಟ್ಟೋಗುತ್ತೆ, ಈ ಕಾರ್ಡ್ ಬರುತ್ತೆ. ಓಕೆ, ಇಷ್ಟು ಮಾಡಿ ಎಲ್ಲ ಸರಿ ಹೋಗುತ್ತೆ. ಏನು ಯೋಚನೆ ಮಾಡಿಬಿಡಿ, ಖುಷಿಯಾಗಿರಿ. ನಾನು ಸದಾ ಇರ್ತೀನಿ ನಿಮ್ಮ ಜೊತೆಗೆ. ಏನೇ ಡೌಟ್ ಇದ್ದರೂ, ಪ್ರಶ್ನೆ ಇದ್ದರೂ ನನ್ನ ಇಮೇಲ್ ಅಡ್ರೆಸ್ ಇರುತ್ತೆ ಡಿಸ್ಕ್ರಿಪ್ಷನ್ನಲ್ಲಿ. ನನಗೆ ಮೇಲ್ ಮಾಡಿ, ನಾನು ನಿಮ್ಗೆ ಖಂಡಿತ ಆನ್ಸರ್ ಕೊಡ್ತೇನೆ. ಓಕೆ, ಇಷ್ಟು ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ ಯಾವಾಗಲೂ. ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಆರ್ಯವಂಶಿ ಪೂಜಾ ದಿಸ್ ಸೈಡ್. ನಮಸ್ಕಾರ, ಬಾಯ್. ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು. ಬಾಯ್.